ಬೀದರಿಗೆ ಮತ್ತೊಮ್ಮೆ ಸ್ವಾಗತ. ಬೀದರಲ್ಲಿ ಈ ಕೆಲಸ ಏನ್ ನಡೀತಾ ಇದೆ, ಇದು ಬೀದರಲ್ಲಿ ಮಾತ್ರ ನಡೆಯುತ್ತಂತೆ. ಬೀದರ್ ಜಿಲ್ಲೆ ಬಿಟ್ರೆ ಈ ಕೆಲಸ ನೀವು ಬೇರೆ ಯಾವ ಜಿಲ್ಲೆಯಲ್ಲೂ ಮತ್ತು ಭಾರತದ ಯಾವ ಬೇರೆ ಸ್ಥಳದಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಬೀದರಲ್ಲಿ ಈ ಒಂದು ವಿಶೇಷ ಕೆಲಸ 500 ವರ್ಷಗಳ ಇತಿಹಾಸ ಈ ಕೆಲಸಕ್ಕಿದೆ. ವಿಶೇಷ ಏನಂದ್ರೆ ಇವಾಗ್ಲೂ ಕೆಲಸ ನಡೀತಾ ಇದೆ, ನೀವು ನೋಡ್ತಾ ಇರಬಹುದು. ನಾವು ಇವ್ರ ಹತ್ರ ಮಾತಾಡೋಣ, ಈ ಕೆಲಸ ಏನು, ಯಾವ ರೀತಿ ಈ ಒಂದು ಕಲೆನ ಇವ್ರು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹೆಚ್ಚು ಇನ್ಫಾರ್ಮೇಶನ್ ನಾವು ಅವ್ರ ಹತ್ರನೇ ಕೇಳೋಣ. ಸೊ ಬೀದರಿಗೆ ಮತ್ತೊಮ್ಮೆ ಸ್ವಾಗತ, ಬನ್ನಿ. ವಿಶೇಷ ಅಂತ ಯಾಕೆ ಹೇಳಿದೆ ಅಂದ್ರೆ ಬ್ಲಾಕ್ ಮೆಟಲ್ ಇಂದ ತಯಾರಿಸ್ತಾರೆ, ಮತ್ತೆ ಹ್ಯಾಂಡ್ ಮೇಡ್ ಇದು ಅವರೇ ಕೈಯಿಂದ ತಯಾರಿಸುವಂತಹ ವಸ್ತುಗಳು ಅಥವಾ ಕ್ರಾಫ್ಟ್ ಅಂತ ಹೇಳ್ಬೋದು. ಒಂದು ಫ್ಯಾಮಿಲಿಯಿಂದ ಫ್ಯಾಮಿಲಿಗೆ ಬಂದಿರುವಂತಹ ಕೆಲಸ. ಸೊ ಇನ್ನೂ ಹೆಚ್ಚು ಮಾಹಿತಿ ನಾವು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ಸರ್ ನಮಸ್ತೆ, ಏನ್ ಹೆಸರು ಸರ್ ನಿಮ್ದು? ನನ್ನ ಹೆಸರು ಮಾರುತಿ ಅಂತ. ಮಾರುತಿ. ಎಷ್ಟು ವರ್ಷದಿಂದ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ? ನಾನು 45 ವರ್ಷದಿಂದ ಕೆಲಸ ಮಾಡ್ತೀನಿ. ಕೆಲಸ ಕಲಿಸಿದೆ ಯಾರು ಅಂತ? ಕಲ್ಸಿದ್ದು ನಮ್ಮ ತಂದೆಯವರು. ಅವ್ರು ಮಾಡ್ತಾ ತಂದೆಯವರು ಕೂಡ ಮಾಡ್ತಿದ್ರು. ಓಕೆ. ಅವನಿಂದ ನಾವು ಕಲ್ತಿದ್ದೀವಿ, ಅದು ಕಲ್ತ್ ಮಾಡ್ತಾ ಇದ್ವಿ. ಓಕೆ. ಇನ್ನು ನನ್ನ ಮಗ ಕೂಡ ಮಾಡ್ತಾನೆ. ಅವರು ಮಾಡ್ತಾರಾ? ಅವನು ಮಾಡ್ತಾನ. ಇಬ್ಬರು ಮಕ್ಕಳು ಇದ್ದಾರೆ ನನಗೆ, ಗಂಡಸ ಮಕ್ಕಳು. ಒಬ್ಬ ಮೊಬೈಲ್ ಶಾಪ್ ಅದೊಂದು, ಅವ್ ಮಾಡಲ್ಲ. ನಮ್ಮ ಮಗ ದೊಡ್ಡವ್ ಮಾಡ್ತಾನೆ. ಓಕೆ. ಸೊ ಯಾವ ರೀತಿ ಪೇಮೆಂಟ್ ಇರುತ್ತೆ ಸರ್ ಈ ಕೆಲಸ? ಪೇಮೆಂಟ್ ಇಲ್ಲ, ಐಟಮ್ ಮೇಲೆ ಇರುತ್ತೆ ಮೇಡಮ್. ಐಟಮ್ ಮೇಲೆ ಡಿಪೆಂಡ್. ಓಕೆ. ಚಿಕ್ಕದು ದೊಡ್ಡದು ಎಷ್ಟು ದೊಡ್ಡದು ಇರುತ್ತೆ ಅದು ಐಟಮ್ ಬೇರೆ. ಓಕೆ. ಬೆಲೆ ಅದು ಚಿಕ್ಕದು ಐಟಮ್, ಚಿಕ್ಕ ಐಟಮ್ ಬೆಲೆ ಬೇರೆ ಕಡಿಮೆ ಇರುತ್ತೆ. ಇವಾಗ ಏನ್ ತಯಾರಿಸ್ತಾರೆ ನೀವು? ಇದು ಫ್ಲವರ್ ವಾಸ್ ಇದೆ, ಸುರಾಯಿ ಅಂತ ತಯಾರಾಗ್ತದೆ. ಏನ್ ಹೇಳ್ತಾರೆ ಅದಕ್ಕೆ? ಸುರಾಯಿ ಅಂತಾರೆ. ಸುರಾಯಿ. ಫ್ಲವರ್ ವಾಸ್. ಇವರು ಫ್ಲವರ್ ವಾಸ್ ಮಾಡ್ತಾ ಇದಾರಂತೆ. ಕೆಲವೊಂದೆಲ್ಲ ವಸ್ತುಗಳು ಇಲ್ಲಿ ಇಟ್ಕೊಂಡಿದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ ಸರ್? ಟೂಲ್ಸ್ ಇದೆ ಇದು. ಇದೆಲ್ಲ ಟೂಲ್ಸ್. ಬೇರೆ ಬೇರೆ ನಮೂನೆ ಇರುತ್ತೆ. ಈ ಚೂಪ್ ಆಗಿದೆ, ಇದು ಸ್ವಲ್ಪ ಸ್ಕ್ವೇರ್ ಆಗಿದೆ. ಹೌದು. ಇದು ರೌಂಡ್ ಆಗಿದೆ, ಸ್ಮೂತ್ ಆಗಿದೆ. ಇದು ಇನ್ನು ತುಂಬಾ ಬಾರೀಕ್ ಇದೆ ಇದು. ಹೌದು ಸರ್, ಹೇಳಿ. ಸ್ವಲ್ಪ ಪೂರ್ತಿ ಕೈ ಕೆಲಸ ಇದು. ಕೈಯಿಂದ ಹಾಕ್ತಿವಿ ಪೂರಾ ಡಿಸೈನ್. ಏನು ಮೆಷಿನ್ ಏನು ಯೂಸ್ ಮಾಡಲ್ಲ. ಮಷಿನ್ ಯೂಸ್ ಆಗಲ್ಲ ಇದರಲ್ಲಿ. ಓಕೆ. ಟೂಲ್ಸ್ ಕೂಡ ಯೂಸ್ ಆಗಲ್ಲ, ಕೈಯಿಂದಾನೇ ಮಾಡಬೇಕಾಗುತ್ತದೆ. ಮಷಿನ್ ಯಾವುದೂ ಇಲ್ಲ. ಇಂಗ್ರೇ ಏನಿರುತ್ತೆ ಆಗುತ್ತಲ್ಲ, ಆ ಇಂಗ್ರೇನಲ್ಲಿ ಯಾವ ಮಷಿನ್ ನಡೆಯೋದಿಲ್ಲ ಅದು. ಓಕೆ. ಬರೇ ಕೈ ಕೆಲಸ. ಇದು ಯಾವ ಮೆಟಲ್ ಯೂಸ್ ಮಾಡಿರೋದು? ಇದು ಜಿಂಕ್ ಮೆಟಲ್, ಬೇಸಿಕ್ ಮೆಟಲ್. ಜಿಂಕ್ ಮೆಟಲ್ 90% ಜಿಂಕ್, 10% ಕಾಪರ್ ಅಲಾಯ್ ಮೆಟಲ್ ಇರುತ್ತೆ. ಇದು ನಮ್ಗೆ ಯಾವ ತರ ನಮಗೆ ಸಾಂಚೆ ಬೇಕು ಆ ತರ ನಾವು ಮೋಲ್ಡ್ ಮಾಡ್ಕೊಳ್ತೀವಿ. ಮೋಲ್ಡ್ ಮಾಡಿದ ನಂತರ ಅದಕ್ಕೆ ಫಿನಿಶಿಂಗ್ ಮಾಡ್ತೀವಿ. ಮತ್ತೆ ಫಿನಿಶಿಂಗ್ ಮಾಡಿದ ನಂತರ ಅದು ಕಾಪರ್ ಸಲ್ಫೇಟ್ ಅಂತ ಇರುತ್ತೆ ಮೇಡಮ್. ಅದು ಬ್ಲ್ಯಾಕ್, ಟೆಂಪ್ರರಿ ಬ್ಲ್ಯಾಕ್ ಆಗುತ್ತೆ. ಅದು ಅಂದ್ರೆ ಡಿಸೈನ್ ಹಾಕೋ ಸಲುವಾಗಿ. ಡಿಸೈನ್ ಕಾಣೋದಿಲ್ಲ, ವೈಟ್ ಮೆಟಲ್ ಇದು. ಬೇಸಿಕ್ ಇರೋದು ವೈಟ್ ಮೆಟಲ್ ಇದು. ಅದು ಕಾಪರ್ ಸಲ್ಫೇಟ್ ಅಂತ ಇರ್ತದೆ. ಆ ಕಾಪರ್ ಸಲ್ಫೇಟ್ ನಾವು ಹಚ್ತೀವಿ, ಅದಕ್ಕೆ ಹಚ್ಚಿ ನಾವು ಡಿಸೈನ್ ಹಾಕೋತೀವಿ. ಕೈಯಿಂದ ಪೂರ್ತಿ ಮಾರ್ಕಿಂಗ್ ಹಾಕೋತೀವಿ. ನಾವು ಮಾರ್ಕಿಂಗ್ ಮಾಡ್ಕೋತೀವಿ. ಆಮೇಲೆ ಯಾವ ತರ ಡಿಸೈನ್ ಹಾಕ್ಬೇಕು ಆ ತರ ನಾವು ಡಿಸೈನ್ ಹಾಕ್ತೀವಿ.